ಹುಕ್ಕೇರಿ ತಾಲೂಕಿನ ಸಂಘ ಸಂಸ್ಥೆಯಲ್ಲಿ ಇರುವ ರೈತರ ಹಿತವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಕಾರ್ಮಿಕರ ಹಿತವನ್ನ ಕಾಪಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದು ರಮೇಶ್ ಕತ್ತಿ ಹೇಳಿದರು. ಬೆಳಗಾವಿ ಜಿಲ್ಲಾ ಹುಕ್ಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಮೇಶ್ ಕತ್ತಿ ಅವರು, ಅಣ್ಣಾಸಾಬ್ ಜೊಲ್ಲೆ ಪ್ರೊಡ್ಯೂಸರ್, ಬಾಲಚಂದ್ರ ಜಾರಕಿಹೊಳಿ ಡೈರೆಕ್ಟರ್, ಸತೀಶ್ ಜಾರಕಿಹೊಳಿ ನಟರು ಎಂಬ ಮಾಧ್ಯಮ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸೂಕ್ಷ್ಮವಾದ ತಾಲೂಕು. ಇಲ್ಲಿಯ ಜನರು ಸೂಕ್ಷ್ಮವಾಗಿ ಚಿಂತನೆ ಮಾಡುವ ಮೂಲಕ ಪ್ರೊಡ್ಯೂಸರ್, ಡೈರೆಕ್ಟರ್, ನಟರು ಯಾರು ಎಂದು ಅವರೇ ನಿರ್ಣಯ ಮಾಡುತ್ತಾರೆ ಎಂದು ಹೇಳಿದರು. ಸರ್ಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮೂಲಕ ಎಲ್ಲೆಲ್ಲಿ ತಪ್ಪುಗಳು ಆಗಿದ್ದಾವೆ ಅದನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತು ಸಂಸ್ಥೆಗಳು ಸುಧಾರಣೆ ಆಗಬೇಕು. ಅದರ ಮೇಲೆ ಅವಲಂಬಿತ ಆಗಿದ್ದ ರೈತರು, ಕಾರ್ಮಿಕರಿಗೆ ಒಳ್ಳೆಯದು ಆಗಬೇಕೆಂದು ರಮೇಶ್ ಕತ್ತಿ ಹೇಳಿದರು. ರಾಜಶೇಖರ್ ಸರ್, ಇದೇನು ಜಾರಕಿಹೊಳಿ ಸಹೋದರ ಕೌಂಟರ್ ಏನಲ್ಲ ಸರ್, ತಾವು ಇಬ್ರು ಒಂದಾದ್ರು ಸರ್, ಅವಶ್ಯಕತೆ ಏನೈತೆ ಅವ್ರಿಬ್ರು ಕೌಂಟರ್ ಕೊಡೋದೇನೋ ಇದಲ್ಲ, ಮೆಸೇಜ್ ಕೊಡೋಂಗಿಲ್ಲ ಸರ್ ತಾವು. ಯಾರಿಗೆ ಕೌಂಟರ್ ಕೊಟ್ಟು ಏನ್ ಮಾಡೋದು? ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಉಳಿಸಬೇಕು. ನಮ್ಮ ತಾಲೂಕಿನ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳಿದ್ದಂಥ ಕಾರ್ಮಿಕರ ಹಿತವನ್ನು ಕಾಪಾಡುವ ಒಂದೇ ಒಂದು ಉದ್ದೇಶ. ಯಾರಿಗೆ ಕೌಂಟರ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಅವರು ಖಾಲಿ ಇಲ್ಲ, ನಾನು ಖಾಲಿ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಸಂಘ ಸಂಸ್ಥೆಗಳು ವ್ಯವಸ್ಥಿತವಾಗಿ ಇದು ಕ್ಷೇತ್ರದ ಪ್ರೊಡ್ಯೂಸರ್ ನೀವೇ ಪ್ರೊಡ್ಯೂಸರ್ ಇಲ್ಲ, ಡೈರೆಕ್ಟರ್ ಇಲ್ಲ. ಅಲ್ಲ ಸರ್, ಅವ್ರು 3 ಜನ ಒಂದಾಗಿದ್ದಾರೆ ಸರ್. ಈಗ ಪ್ರೊಡ್ಯೂಸರ್, ಡೈರೆಕ್ಟರ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಡೈರೆಕ್ಟರ್ ಸರ್, ಹುಕ್ಕೇರಿ ಕ್ಷೇತ್ರದಾಗ ಸರ್ ಒಂದು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ ಜಾರಕಿಹೊಳಿ ಅವರು, ಅಣ್ಣಾಸಾಬ್ ಜೊಲ್ಲೆ ಅವರು. ಅಣ್ಣಾಸಾಬ್ ಜೊಲ್ಲೆ ಡೈರೆಕ್ಟರ್ ಸರ, ಇವರು ಅಣ್ಣಾಸಾಬ್ ಜೊಲ್ಲೆ ಪ್ರೊಡ್ಯೂಸರ್ ಸರ, ಬಾಲಚಂದ್ ಜಾರಕಿಹೊಳಿ ಡೈರೆಕ್ಟರ್, ನಂತರ ಸತೀಶ್ ಜಾರಕಿಹೊಳಿ ಆಕ್ಟರ್ ಅಂತ ಹೇಳಿ ಅವರೇ ಹೇಳಿದಾರೆ ಸರ್. ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಅವ್ರು ಹುಕ್ಕೇರಿ ಕ್ಷೇತ್ರದಾಗ ನೀವು ತಾಲೂಕು ರಕ್ಷಣೆ ಮಾಡಕ್ ನಿಂತೀರಿ, ಅವ್ರು ಹೊರಗಿನವ್ರು ಬರ್ತಾ ಇದ್ದಾರೆ ಸರ್. ಏನು ಕೆಲಸ ಮಾಡ್ತಾರೆ ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್. ಹುಕ್ಕೇರಿ ತಾಲೂಕು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸೂಕ್ಷ್ಮ ತಾಲೂಕು, ಸಹಕಾರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ತಾಲೂಕು. ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಚಿಂತನೆ ಮಾಡುವ ಮುಖಾಂತರ ನಿರ್ಣಯ ತಗೊಳ್ಳುವಂತ ಶಕ್ತಿ, ಆ ಬುದ್ಧಿ ನಮ್ಮ ತಾಲೂಕಿನ ಜನರಲ್ಲಿ ಐದು ಅನ್ನೋ ಆತ್ಮವಿಶ್ವಾಸ ನಮಗೆ. ಆ ನಿಟ್ಟಿನಾಗ ನಮ್ಮ ತಾಲೂಕಿನ ಜನ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಅವರೇ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ನಟರು ಯಾರು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಎಲ್ಲೋ ತಮ್ಮ ಕೌಂಟರ್ ಕೊಡಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸರ್ ಅವರು. ನೋಡ್ರಿ, ನಾವು ಯಾರಿಗೆ ಕೌಂಟರ್ ಕೊಡಕ್ ನಿಂತಿಲ್ಲ. ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಯುವ ಪೀಳಿಗೆಗೆ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂತ ಒಂದು ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆ ನಾವು ಬಂದಿದ್ದೀವಿ ಹೊರತಾಗಿ ಯಾರು ಕೌಂಟರ್ ಕೊಡೋ ಸಲುವಾಗಿ ಇದೆಲ್ಲ ಖರ್ಚು ಮಾಡಿ ನಾವೇನು ಇದು ನೋಡಿ ನಾಯಕ ಉಪ್ಪಿಟ್ಟು ಆಶ್ರಯ ಮಾಡಿಸಿ ಇನ್ನೊಂದು ಸಲ ಕೌಂಟರ್ ಕೊಡುವಂತ ಅವಶ್ಯಕತೆ ನಮಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮುಖಾಂತರ ಎಲ್ಲಿ ತಪ್ಪಿದಾವೋ ಅದು ಸುಧಾರಿಸಿಕೊಳ್ಳುವ ಮುಖಾಂತರ ಸಂಸ್ಥೆ ವ್ಯವಸ್ಥಿತವಾಗಿ ನಡೆಯಬೇಕು. ಅದ್ರ ಮೇಲೆ ಡಿಪೆಂಡ್ ಇದ್ದಂತ ರೈತರು, ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನುವಂತ ಅಪೇಕ್ಷೆ ನಡ್ಕೊಂಡು ಸರ್. ಕೆಇಬಿ ಡೈರೆಕ್ಟರ್ಗಳು ಏನು ಮರಳಿತಾರಂತ ಪ್ರಯತ್ನ ಮಾಡ್ತೀರಾ ಸರ್? ಕೆಇಬಿ ಡೈರೆಕ್ಟರ್ಗಳು ಏನು ಹೋಗಿದ್ದಾರೆ ಸರ್? ಈಗ ಅದು ತಾಲೂಕಿನ ಸಹಕಾರಿ ಕ್ಷೇತ್ರ ಸರ್. ಆ ಡೈರೆಕ್ಟರ್